ಹಿಂದಿನ ವಿಡಿಯೋದಲ್ಲಿ ನಾವು ಸಾರಜನಕ ಸ್ಥಿರೀಕರಣದ ಬಗ್ಗೆ ಮಾತಾಡ್ತಾ ಇದ್ವಿ. ಅಲ್ಲಿ ನಾವು ಪ್ರಕೃತಿ ಸುತ್ತಲೂ ಇರುವಂತಹ ಉಪಯೋಗಿಸಲಾಗದ ಸಾರಜನಕವನ್ನ ಹೇಗೆ ನಾವು ಉಪಯೋಗಿಸಬಹುದು ಅಂದರೆ ಸಾರಜನಕ ಮತ್ತು ಆಮ್ಲಜನಕ ಸಂಯುಕ್ತಗಳಾಗಿ ಪರಿವರ್ತಿಸುವ ಎರಡು ಅದ್ಭುತ ವಿಧಾನಗಳನ್ನ ನೋಡಿದ್ವಿ. ಮೊದಲನೇ ವಿಧಾನ ರೈಸೋಬಿಯಂ ಎಂಬ ವಿಶೇಷ ಬ್ಯಾಕ್ಟೀರಿಯಾದ ಬಗ್ಗೆ. ಅಂದ್ರೆ ಇದು ಸೋಯಾಬೀನ್ ಮತ್ತು ಮುಂತಾದ ದ್ವಿದಳ ಧಾನ್ಯದ ಸಸ್ಯಗಳ ಬೇರಿನ ಗಂಟುಗಳಲ್ಲಿ ವಾಸ ಮಾಡುತ್ತವೆ ಅಂತ. ಹಾಗೂ ಆ ಬ್ಯಾಕ್ಟೀರಿಯಾ ಅಲ್ಲಿ ವಾತಾವರಣದಲ್ಲಿರುವಂತಹ ಉಪಯೋಗಿಸಲಾಗದ ಸಾರಜನಕವನ್ನ ತೆಗೆದುಕೊಂಡು ಸಸ್ಯಗಳು ಬಳಸಬಹುದಾದ ರೂಪಕ್ಕೆ ಪರಿವರ್ತಿಸುತ್ತೆ. ಮತ್ತು ಎರಡನೇ ವಿಧಾನ ಬಂದು ಮಿಂಚಿನ ಹೊಳಪುಗಳು ಅಂತ ಹೇಳಿದ್ದೆ. ಅಂದ್ರೆ ಮಿಂಚು ಬಡಿದಾಗ ಅದು ಗಾಳಿಯಲ್ಲಿರುವಂತಹ ಸಾರಜನಕವನ್ನ ಮತ್ತು ಆಮ್ಲಜನಕವನ್ನ ಸೇರಿಸಿ ಈ ಸಾರಜನಕದ ಸಂಯುಕ್ತಗಳಾಗಿ ರಚನೆ ಮಾಡ್ತವೆ. ಹಾಗೂ ಆ ಸಂಯುಕ್ತಗಳು ಮಳೆಯ ನೀರಿನಲ್ಲಿ ಕರಗಿ ಮಣ್ಣಿಗೆ ಸೇರುತ್ತವೆ. ಹಾಗೂ ಆ ರೀತಿಯಾಗಿ ಸಸ್ಯಗಳು ಬೇರುಗಳ ಮೂಲಕ ಅವುಗಳನ್ನ ಹೀರ್ಕೊಳ್ತವೆ. ಹಾಗಾದ್ರೆ ಸಾರಜನಕದ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡಿದೀವಿ ಅನ್ಕೊಂತೀರಾ? ಖಂಡಿತವಾಗಿಯೂ ಇಲ್ಲ. ಇನ್ನು ಇದ್ರ ಬಗ್ಗೆ ತಿಳ್ಕೊಳ್ಳೋದು ಹೆಚ್ಚು ಬಾಕಿ ಇದೆ, ನೋಡ್ತಾ ಹೋಗೋಣ. ಈ ಸಸ್ಯಗಳನ್ನ ಶಾಕಾಹಾರಿ ಪ್ರಾಣಿಗಳು ತಿಂದಾಗ ಏನಾಗುತ್ತೆ? ಶಾಕಾಹಾರಿ ಅಂದರೆ ಸಸ್ಯಗಳನ್ನ ಮಾತ್ರ ತಿನ್ನುವಂತಹ ಪ್ರಾಣಿಗಳು. ಹಾಗಾಗಿ ಆ ಸಸ್ಯಗಳನ್ನ ತಿಂದಾಗ ಸಾರಜನಕ ಈ ಪ್ರಾಣಿಗಳಿಗೆ ಹೋಗಿ ಅವುಗಳನ್ನ ಬಲಿಷ್ಠವಾಗಿ ಮತ್ತು ಆರೋಗ್ಯಕರವಾಗಿ ಬೆಳೆಯಲು ಸಹಾಯ ಮಾಡ್ತವೆ. ಇದು ಈ ಪ್ರಾಣಿಗಳ ಜೀವನ ಕ್ರಿಯೆಗಳಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸುತ್ತೆ. ಹೇಗೆ ಅಂದ್ರೆ ಈ ಪ್ರಾಣಿಗಳು ಸತ್ತಾಗ ಅಥವಾ ಅವುಗಳಲ್ಲಿರುವಂತಹ ತ್ಯಾಜ್ಯ ವಸ್ತುಗಳನ್ನ ಬಿಡುಗಡೆ ಮಾಡಿದಾಗ ನಮಗೆ ಕಾಣದಂತ ಮತ್ತೊಂದು ರೀತಿಯ ಸೂಕ್ಷ್ಮ ಜೀವಿಗಳು ತಮ್ಮ ಕಾರ್ಯವನ್ನ ಪ್ರಾರಂಭಿಸ್ತವೆ. ಅಂದರೆ ಆ ಸೂಕ್ಷ್ಮ ಜೀವಿಗಳು ಸತ್ತ ಪ್ರಾಣಿಗಳನ್ನ ಮತ್ತು ತ್ಯಾಜ್ಯವನ್ನ ವಿಲೀನಗೊಳಿಸಿ ಸಾರಜನಕದ ಸಂಯುಕ್ತಗಳನ್ನ ಮತ್ತೆ ಮಣ್ಣಿಗೆ ಬಿಡುಗಡೆ ಮಾಡ್ತವೆ. ಇದರಲ್ಲಿ ಇನ್ನೂ ಆಸಕ್ತಿದಾಯಕ ಸಂಗತಿ ಏನಪ್ಪಾ ಅಂತಂದ್ರೆ ಕೆಲವು ಬ್ಯಾಕ್ಟೀರಿಯಾಗಳು ಮಣ್ಣಿನಲ್ಲಿರುವಂತಹ ಸಾರಜನಕದ ಸಂಯುಕ್ತಗಳನ್ನ ಮತ್ತೆ ವಾತಾವರಣದ ಸಾರಜನಕ ಆಗಿ ಪರಿವರ್ತನೆ ಮಾಡ್ತವೆ. ಹೀಗಾಗಿ ಚಕ್ರ ಮತ್ತೆ ಆರಂಭವಾಗುತ್ತೆ. ಇಲ್ಲಿ ನೀವು ಚಕ್ರವನ್ನ ನೋಡ್ತಾ ಇರಬಹುದು. ವಾತಾವರಣದಲ್ಲಿದ್ದ ಸಾರಜನಕ ಸಸ್ಯಗಳ ಮೂಲಕ ಪ್ರಾಣಿಗಳ ಮೂಲಕ ಮತ್ತೆ ವಾತಾವರಣಕ್ಕೆ ಹೋಗುತ್ತೆ. ಹಾಗಾಗಿ ಇದು ನಿರಂತರ ಮರುಬಳಕೆಯ ಪ್ರಕ್ರಿಯೆ ಆಗುತ್ತೆ. ಈ ಸಂಪೂರ್ಣ ಪ್ರಕ್ರಿಯೆ ವಾತಾವರಣದಿಂದ ಸಸ್ಯಗಳಿಗೆ, ಸಸ್ಯಗಳಿಂದ ಪ್ರಾಣಿಗಳಿಗೆ ಮತ್ತೆ ವಾತಾವರಣಕ್ಕೆ ಹೋಗುವ ಸಾರಜನಕದ ಪ್ರಯಾಣ. ಇದನ್ನೇ ನಾವು ಸಾರಜನಕ ಚಕ್ರ ಅಂತ ಕರಿತೀವಿ. ಹಾಗಾಗಿ ಈ ಸಾರಜನಕದ ಚಕ್ರವನ್ನ ಇನ್ನಷ್ಟು ವಿವರವಾಗಿ ಹಾಗೂ ಸ್ಪಷ್ಟವಾಗಿ ನೋಡ್ತಾ ಹೋಗೋಣ. ಅದು ಗಾಳಿಯಿಂದ ಸಸ್ಯಗಳಿಗೆ, ಸಸ್ಯಗಳಿಂದ ಪ್ರಾಣಿಗಳಿಗೆ, ಮತ್ತೆ ಗಾಳಿಗೆ ಹೇಗೆ ಹೋಗುತ್ತೆ ನೋಡೋಣ. ವಾತಾವರಣದಲ್ಲಿ ಅಪಾರ ಪ್ರಮಾಣದ ಸಾರಜನಕ ಇದೆ, ಆದ್ರೆ ಸಸ್ಯಗಳು ಅದನ್ನ ನೇರವಾಗಿ ಬಳಸೋದಕ್ಕೆ ಸಾಧ್ಯ ಇಲ್ಲ ಅಂತ ನಮಗ್ ಗೊತ್ತಿದೆ. ಆಗ ಅಲ್ಲಿ ನಮ್ಮ ಸಣ್ಣ ಸಾರಜನಕ ಸ್ಥಿರೀಕರಣದ ಸೂಪರ್ ಹೀರೋಗಳು ಬರ್ತವೆ. ಅವೇ ರೈಸೋಬಿಯಂ ಬ್ಯಾಕ್ಟೀರಿಯಾಗಳು. ಇವು ದ್ವಿದಳ ಧಾನ್ಯದ ಸಸ್ಯಗಳ ಬೇರುಗಡ್ಡೆಗಳಲ್ಲಿ ವಾಸ ಮಾಡಿದ್ದು ಸಾರಜನಕವನ್ನ ಸಾರಜನಕ ಸಂಯುಕ್ತಗಳಾಗಿ ಸ್ಥಿರೀಕರಿಸುತ್ತವೆ. ಹಾಗಾಗಿ ಈ ಸಾರಜನಕದ ಸಂಯುಕ್ತಗಳು ಮಣ್ಣಿನಲ್ಲಿ ಸೇರ್ಕೊಂಡಿದೆ ಹಾಗೂ ಸಸ್ಯಗಳು ಬೇರುಗಳ ಮೂಲಕ ಅವುಗಳನ್ನ ಹೀರ್ಕೊಳ್ತವೆ. ಆದ್ರೆ ನೆನ್ಪಿಟ್ಕೊಳ್ಳಿ, ಸಾರಜನಕ ಸ್ಥಿರೀಕರಣ ಮಾಡುವವರು ಕೇವಲ ಬ್ಯಾಕ್ಟೀರಿಯಾಗಳು ಮಾತ್ರವಲ್ಲ, ಇನ್ನೊಂದು ವಿಧಾನವೂ ಇದೆ. ಅದೇ ಮಿಂಚು ಹೇಳಿದ್ದೆ ಅಲ್ವಾ? ಆ ಮಿಂಚು ಬಡಿದಾಗ ಕೂಡ ಸಾರಜನಕ ಮತ್ತು ಆಮ್ಲಜನಕ ಸೇರಿ ಸಾರಜನಕ ಸಂಯುಕ್ತಗಳನ್ನ ರಚನೆ ಮಾಡ್ತವೆ. ಹಾಗೂ ಮಳೆ ನೀರಿನ ಮುಖಾಂತರ ಅವುಗಳು ಮಣ್ಣನ್ನ ಸೇರ್ತವೆ. ನಂತರ ಮಣ್ಣಿನಿಂದ ಸಸ್ಯಗಳು ಆ ಸಂಯುಕ್ತಗಳನ್ನ ಹೀರ್ಕೊಳ್ತವೆ. ನಂತರ ಏನಾಗುತ್ತೆ, ಈ ಸಾರಜನಕದ ಕೆಲಸ ಇಲ್ಲೇ ಮುಗಿಯೋದಿಲ್ಲ. ಈ ಶಾಕಾಹಾರಿ ಪ್ರಾಣಿಗಳು ಈ ಸಸ್ಯಗಳನ್ನ ತಿನ್ನುವ ಮೂಲಕ ಸಾರಜನಕ ಅವುಗಳ ದೇಹದೊಳಗೆ ಸೇರ್ಕೊಳ್ಳುತ್ತೆ. ಆ ದೇಹದಲ್ಲಿ ವಿವಿಧ ಜೀವನ ಕ್ರಿಯೆಗಳಿಗೆ ಬಳಸಲ್ಪಟ್ಟು ಮತ್ತು ಅವುಗಳನ್ನ ಬಲಿಷ್ಠವಾಗಿ ಮತ್ತು ಆರೋಗ್ಯಕರವಾಗಿ ಬೆಳೆಯೋದಕ್ಕೆ ಈ ಸಾರಜನಕ ಸಹಾಯ ಮಾಡುತ್ತೆ. ಆ ಪ್ರಾಣಿಗಳು ಕೊನೆಗೂ ಸತ್ತಾಗ ಈ ವಿಲೀನಕಾರಕ ಬ್ಯಾಕ್ಟೀರಿಯಾಗಳು ತ್ಯಾಜ್ಯ ಮತ್ತು ಸತ್ತ ದೇಹದಲ್ಲಿರುವಂತಹ ಸಾರಜನಕವನ್ನ ವಿಲೀನಗೊಳಿಸಿ ಮಣ್ಣಿಗೆ ಮರುಬಳಕೆ ಮಾಡ್ತವೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಈ ಚಕ್ರವನ್ನ ನೋಡಿ. ಈ ಸಾರಜನಕ ಮತ್ತೆ ಮಣ್ಣಿಗೆ ಬಂದು ಸೇರ್ಕೊಳ್ತಿದೆ. ಸಾರಜನಕ ಮಣ್ಣಿನಿಂದ ಆರಂಭವಾಗ್ಲಿಲ್ಲ, ವಾತಾವರಣದಲ್ಲಿರುವಂತಹ ಸಾರಜನಕದಿಂದ ಆರಂಭವಾಗಿದೆ. ಹೀಗಾಗಿ ಈ ಮಣ್ಣಿನಲ್ಲಿರುವ ಕೆಲವು ವಿಶೇಷ ಬ್ಯಾಕ್ಟೀರಿಯಾಗಳು ಸಾರಜನಕವನ್ನ ಮತ್ತೆ ಸಾರಜನಕ ಅನಿಲವಾಗಿ ಪರಿವರ್ತಿಸಿ ಮತ್ತೆ ವಾತಾವರಣಕ್ಕೆ ಬಿಡುಗಡೆ ಮಾಡ್ತವೆ. ಇಲ್ಲಿಗೆ ಸಾರಜನಕ ಚಕ್ರ ಸಂಪೂರ್ಣಗೊಳ್ಳುತ್ತೆ. ಒಟ್ಟಾರೆ ಹೇಳಬೇಕಂದ್ರೆ ಸಾರಜನಕ ಚಕ್ರವಿಲ್ಲದೆ ಭೂಮಿಯ ಮೇಲಿನ ಜೀವದ ಉಳಿವು ಅಸಾಧ್ಯ. ಯಾಕಂದ್ರೆ ಎಲ್ಲಾ ಸಸ್ಯಗಳಿಗೂ ಮತ್ತು ಪ್ರಾಣಿಗಳಿಗೂ ಈ ಪ್ರೋಟೀನ್ಗಳು ಮತ್ತು DNA ಉತ್ಪಾದಿಸಲು ಸಾರಜನಕ ಅತ್ಯಗತ್ಯವಾಗಿದೆ.